ಹರಿದಾಸ್ ಅವ್ರ ತೂಕ ಹೆಚ್ಚಾಗ್ತೈತಲ್ಲ, ಯಾಕೆ ಅಂತ ಶಕ್ತಿ ಅವ್ರಿಗೆ ಐತಿ ಅಂತ ತಿಳ್ಕೊಂಡು ಕೇಳಿದಾಗ ಹರಿದಾಸ್ ಅವರ ಬಗ್ಗೆ ತಾನ್ಸೇನ್ ಹೇಳಿದಂತ, ನಾ ಹಾಡ ಹಾಡೋದಕ್ಕೂ ನಮ್ಮ ಗುರುಗಳ ಹಾಡ ಹಾಡೋದಕ್ಕೂ ಒಂದು ವ್ಯತ್ಯಾಸ ಐತಿ ಅಂತ ಹೇಳಿ. ಏನು ವ್ಯತ್ಯಾಸ ಅಂದ್ರೆ, ನಾನು ನಿಮ್ಮ ಸಲುವಾಗಿ ಹಾಡ ಹಾಡ್ತೀನಿ, ನನ್ನ ಗುರುಗಳಿಗೆ ಏನದಾರಲ್ಲ ಹರಿದಾಸ್ ಅವರು ದೇವರ ಸಲುವಾಗಿ ಹಾಡ ಹಾಡ್ತಾರ, ಅದಕ್ಕೆ ಅವ್ರಿಗೆ ಅಂಥದ್ದೊಂದು ಶಕ್ತಿ ಐತಿ ಅಂತ ತಿಳ್ಕೊಂಡು ತಾನ್ಸೇನ್ ಹೇಳಿದ. ನೀವು ಯಾವುದೇ ಕಾರ್ಯವನ್ನು ಮಾಡಿ ನಾ ದೇವರ ಸಲುವಾಗಿ ಮಾಡ್ತೀನಿ ಅಂತ ತಿಳ್ಕೊಂಡು ನೀವು ಹೊರಟು ಬಿಟ್ರಿ ಅಂದ್ರೆ ನಿಮ್ಮಲ್ಲೊಂದು ಶಕ್ತಿಯ ಉತ್ಪತ್ತಿ ಆಗ್ತದೆ. ಶಿವರಾತ್ರಿಯ ಸಂದರ್ಭದಲ್ಲಿ ನಾವು ಅದನ್ನೇ ಚಿಂತನೆ ಮಾಡಿ ನೀವು ಸಿದ್ಧಿಗೆ ಮಠಕ್ಕೆ ಬರ್ತೀರಿಲ್ಲ, ಸುಮ್ಮನೆ ಸೂಕ್ಷ್ಮ ಮಾಡಿ ಕುತ್ಕೊಂಡು ನೋಡ್ರಿ. ಧ್ವನಿ ತರಂಗಗಳು, ಪ್ರಣವ ಪಂಚಾಕ್ಷರಿ ಮಂತ್ರ ಕೇಳಬಹುದು. ನೀವು ಅಜ್ಜರ ಆ ಗದ್ದಿಗೆ ಮುಂದೆ ಹೋಗಿ ಕುತ್ಕೊಂಡು ಕೇಳಿ ಒಂದು ಪ್ರಯತ್ನ ಮಾಡ್ರಿ. ತರಂಗಗಳು ಹೇಳ್ಬಹುದು. ಯಾರೋ ಭಾರತದ ಬಗ್ಗೆ ಭಾಳ ಚೆಂದ ಬರೀತಾರೆ. ನೀವು ಅಮೇರಿಕಾದಾಗ ಧ್ಯಾನಕ್ಕೆ ಕೂತ್ಕೊಂಡ್ರಿ ಅಂದ್ರೆ ನೀವು ಒಬ್ಬರೇ ಕೂತ್ಕೋತೀರಿ. ನಿಮ್ಮ ಸಹಾಯ ಗಾಳಿನೂ ಬರಂಗಿಲ್ಲ, ನೀರು ಬರಂಗಿಲ್ಲ, ಮಣ್ಣು ಬರಂಗಿಲ್ಲ, ಏನೂ ಬರಂಗಿಲ್ಲ. ನೀವು ಭಾರತದೊಳಗೆ ಧ್ಯಾನಕ್ಕೆ ಕೂತ್ಕೊಂಡು ಬಿಟ್ರಿ ಅಂದ್ರೆ ಮಣ್ಣು ನಿಮ್ಮ ಸಹಾಯಕ್ಕೆ ಬರ್ತದೆ, ಗಾಳಿನೂ ನಿಮ್ಮ ಸಹಾಯಕ್ಕೆ ಬರ್ತದೆ, ಆಕಾಶವೂ ನಿಮ್ಮ ಸಹಾಯಕ್ಕೆ ಬರ್ತದೆ. ಅದು ಅಮೇರಿಕಾದಲ್ಲಿ ಬರಂಗಿಲ್ಲ. ನೀವು ಅಲ್ಲಿ ಬುಕ್ಕೇರಿ ಮಠಕ್ಕೆ ಹೋದ್ರಿ ಅಂದ್ರೆ ಅಲ್ಲಿ ಏನೇನೋ ಪೂಜೆ ಮಾಡ್ಕೋಬೇಕು ಅನಿಸ್ತದೆ. ನೀವು ಇಲ್ಲಿ ಬಂದು ಕೂತ್ಕೊಂಡ್ರಿ ಅಂದ್ರೆ ಸುಮ್ಮನೆ ನೀವು ಧ್ಯಾನ ಮಾಡ್ಬೇಕು ಅನಿಸ್ತದೆ. ಯಾಕಂದ್ರೆ ನೀವು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು, ಇಲ್ಲಿರುವಂತಹ ಸ್ವಾಮಿಗಳು ಒಬ್ಬರು ಸಾದಾ ಸ್ವಾಮಿಗಳಲ್ಲ. ತಮ್ಮ ಜೀವನದುದ್ದಕ್ಕೂ ಮಂತ್ರಗಳನ್ನು ಪಠನ ಮಾಡಿ 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 ಸಾಕ್ಷಾತ್ ಶಿವನ ಆಗಿರುವಂಥವ್ರು ಯಾರು ಅಂದ್ರೆ ಶಿವಬಸವ ಸ್ವಾಮಿಗಳು ಆದರೂ ಸ್ವಾಮಿಗಳು. ಮಂತ್ರ ಎಲ್ಲ ಹಂಗಾಗಿರುತ್ತೆ. ಅತನಿ ಆಚಾರ ಹತ್ರ ಯಾರೋ ಬಂದ್ರು, ಆಚಾರ ಶಿವಯೋಗ ಅಂದ್ರೆ ಬಾ ನಿಮ್ಮ ಬಗ್ಗೆ ಹೇಳ್ತಾರೆ, ಸಿದ್ಧಾರೂಢ ಅಂತವ್ರು ನಿಮ್ಮ ಬಗ್ಗೆ ಹೇಳ್ತಾರೆ, ಶಿವಯೋಗ ಅಂದ್ರೆ ಏನ್ರಿ ಅಂದ್ರು. ಆಚಾರ ಏನೋ ನೀವು ಸುಮ್ಮನಿದ್ರು. ಶಿವಯೋಗ ಅಂದ್ರೆ ಏನು ಹೇಳಿ ಆಚಾರ ಮಾತ ಅರ್ಧ ಸುಮ್ಮ ಇದ್ರು, ಏನೋ ಅನ್ನಕ್ಕೆ ಅವ್ರು ಹೇಳಕ್ಕೆ ಬರಲಿ. ಶಿವಯೋಗ ಅಂದ್ರೆ ಏನು ಹೇಳಿದ್ರು, ನಾನೇ ಅವ್ನು ಕೇಳ್ತೀನಿ. ಈಗ ನೀನು ಮೈಸೂರು ಪಾಕ್ ತಿಂದ್ರಿಲ್ಲ ಎಲ್ಲರೂ? ನೀವು ನೋಡ್ರಿ, ನಮ್ಮ ಶಿವಬಸವೇಶ್ವರ ಯಾರೋ ಭಕ್ತರ ಕಡೆಯಿಂದ ಮೈಸೂರು ಪಾಕ್ ಎಲ್ಲರಿಗೂ ಮಹಾಪ್ರಸಾದ ವ್ಯವಸ್ಥೆ ಮಾಡಿದ್ರು. ಮೈಸೂರು ಪಾಕ್ ಹೆಂಗೆ ಇದ್ದು ರೀ ಅಂತ ತಿಳ್ಕೊಂಡು ನಿಮ್ಮನ್ನು ಪ್ರಶ್ನೆ ಕೇಳಿ ಏನಂತೀರಿ ನೀವು? ಸಿಹಿ ಇದ್ದು ರೀ ಹೇಳ್ತಾರೆ, ಸಿಹಿ ಆಗಿತ್ತು ಅಂತ ಹೇಳ್ತೀವಿ. ಸಿಹಿ ಹೆಂಗೈತಿ ಅಂತ ತಿಳ್ಕೊಂಡು ಕೇಳಿದ್ರೆ ಏನು ಹೇಳ್ತೀವಿ? ತಿಂದು ನೋಡ್ರಿ ಗೊತ್ತಾಕೈತಿ ಅಂತ. ಸಿಹಿ ಹೆಂಗೈತಿ ಅಂತ ಹೇಳಕ್ ಬರಂಗಿಲ್ಲ. ಶಿವಯೋಗ ಸಾಧನೆಯನ್ನು ಹೇಳಕ್ ಬರಂಗಿಲ್ಲ. ಅಕ್ಕ ಮಹಾದೇವಿ ಅದಕ್ಕೆ ಹೇಳ್ತಾರೆ, ಲಿಂಗವೆಣ್ಣೆ, ಲಿಂಗೈಕ್ಯವೆಣ್ಣೆ, ಸಂಘವೆಣ್ಣೆ, ಸಮರಸವೆಣ್ಣೆ, ಆಯಿತ್ಯೆಣ್ಣೆ, ಆಗವೆಣ್ಣೆ, ನಿಮ್ಮ ಸೇರಿದ ಬಳಿಕ ಏನೋ ಎಣ್ಣೆ ಅಂತ ಹೇಳ್ತಾರಲ್ಲ ಅಕ್ಕ ಮಹಾದೇವಿ. ಶಿವಯೋಗ ಅಂತ ಹೇಳಕ್ ಬರಂಗಿಲ್ಲ. ಹತ್ತನೇ ಹತ್ರ ಬರ್ತಿದ್ ಬಂದಲ್ಲ ಅವ್ನು ಕುತ್ಕೊಂಡು ಕೇಳಕತ್ತಾನ, ಶಿವಯೋಗ ಅಂದ್ರೆ ಏನು ಹೇಳ್ತಾರೆ, ಏನೋ ಹೇಳಿದ್ರು ಸುಮ್ಮಿದ್ರು, ನಗಾಕತ್ತಿದ್ರು, ಬರ್ತಿದ್ರು, ಸುಮ್ಮ ಹಾಕಿದ್ರು. ಅಥನೆಯ ಶಿವಯೋಗಿಗಳವರ ಶಿಷ್ಯರಾಗಿರುವಂಥ ಸಿದ್ಧಲಿಂಗ ಅಪ್ಪಗಳಂತ ಒಬ್ಬರಿದ್ರು ಒಳಗೆ. ಅವರಂದ್ರು ಯಾಕೆ ತಮ್ಮ ಅಜ್ಜಾರ ಭಾಳ ಕೇಳಕತ್ತಿದ್ರು, ಏನು ಬೇಕಾಗಿತ್ತು ನಿನಗೆ ಅಂತ ಕೇಳಿದ್ರು. ಅವಾಗ ಬಂದಿರುವಂಥ ವ್ಯಕ್ತಿ ಅಂದ, ಅಜ್ಜಾರ ಶಿವಯೋಗದ ಶಿಖರ ಏರ್ಯಾರ ಅಂತ ತಿಳ್ಕೊಂಡು ಹೇಳ್ತಾರೆ, ಶಿವಯೋಗ ಅಂದ್ರೆ ಏನು ತಿಳ್ಕೊಳ್ಸೋದು ಬಂದಿದ್ರಿ ನಾನು ಅಂತ. ಬಾ ಹಂಗಿದ್ರಿ ಅಲ್ಲ ಅಜ್ಜ ಸಿದ್ಧಲಿಂಗಪ್ಪ. ಅಲ್ಲಿ ಅಗ್ನಿಶ್ರೀಗಳವರು ಮೆಟ್ಟುವಂತಹ ಪಾದುಕೆಗಳು, ಪಾದರಕ್ಷೆಗಳು ಅವರು ತಯಾರಿಕೊಂಡು ಅವ್ ಬಂದಿರುವಂಥ ವ್ಯಕ್ತಿಗೆ ಸಿಟ್ಟು ಬಂತು. ನಿಮ್ಗೆ ಶಿವಯೋಗ ಅಂದ್ರೆ ಏನು ಹೇಳಕ್ ಬರಂಗಿಲ್ಲ, ಬೂಟಾಟಿಕೆ ಮಾಡ್ತೀರಿ, ಪಾದುಕೆಗಳನ್ನು ಕೈಯಾಗಿ ಹಿಡ್ಕೊಂತೀರಿ, ಏನ್ರಿ ಹಿಂಗಂದ್ರೆ ಅಂತ ಬೇಯಕತ್ತವ. ಅವಾಗ ಸಿದ್ಧಲಿಂಗಪ್ಪಗಳು ಅಂದ್ರು, ನಿಮಗೆ ಶಿವಯೋಗ ಅಂದ್ರೆ ಏನು ಗೊತ್ತಾಗಬೇಕು, ಗೊತ್ತಾಗಬಾರ್ದು, ಗೊತ್ತಾಗಬೇಕು, ಹಾಗಿದ್ರೆ ಕೈಯಾಗಿ ಹಿಡ್ಕೊಂಡು ಪಾದುಕೆಗಳನ್ನು. ನನ್ನ ಮಾತುಗಳನ್ನು ನೀವು ಗಂಭೀರವಾಗಿ ಕೇಳಬೇಕು. ಅಥನಿಯ ಶಿವಯೋಗಿಗಳವರು ಧರಿಸುವಂತಹ ಪಾದುಕೆಗಳನ್ನ ಕೈಯಾಗಿ ಹಿಡ್ಕೊಂಡು ಕಿವಿಗೆ ಹಿಡ್ಕೊಂಡು, ಅಥನಿ ಶಿವಯೋಗಿಗಳವರು ಧರಿಸುವಂತಹ ಪಾದುಕೆಗಳನ್ನ ಕಿವಿ ಹಿಡ್ಕೊಂಡ್ರೆ ಆ ಪಾದುಕೆಗಳಿಂದ ಓಂ ನಮಃ ಶಿವಾಯ ಅನ್ನುವಂಥ ಶಬ್ದ ಹೊರಗೆ ಬರ್ತಿತ್ತು. ನೋಡಂತ ಶಕ್ತಿ ಮಾಡಬಹುದು. ಅರೆ ಆ ಪಾದುಕೆಗಳಿಂದ ಓಂ ನಮಃ ಶಿವಾಯ ಅನ್ನುವಂಥದ್ದು ಹೆಂಗೆ ಬರಕ್ಕೆ ಸಾಧ್ಯತೆ ಐತಿ? ನೀವು ಶಿವಯೋಗ ಮಂದಿರಕ್ಕೆ ಹೋದಾಗ ನೋಡ್ಬೇಕು, ಅಲ್ಲಿ ಹಾನಗಲ್ಲಗುರು ಕುಮಾರ ಶಿವಯೋಗಿಗಳವರ ಸಮಾಧಿ ಅದು. ಅಲ್ಲಿ ಸುಮ್ಮನೆ ಕೂತ್ಕೊಳ್ಳಿ. ನೀವು ಮಠಗಳಿಗೆ ಬಂದಾಗ, ಸಮಾಧಿ ಹತ್ರ ಬಂದಾಗ ಸುಮ್ಮನೆ ಕೂತ್ಕೊಳ್ಳಿ. ಎಷ್ಟು ಸಾಧ್ಯದ ಅಷ್ಟು ಸುಮ್ಮನೆ ಕೂತ್ಕೊಳ್ಳಿ. ನಿಮಗೊಂದು ಅಲ್ಲಿ ಶಬ್ದ ಕೇಳ್ತದೆ, 100% ಕೇಳ್ತದೆ. ನೀವು ಶಿವಯೋಗ ಮಂದಿರದಾಗ ಆ ಒಂದು ಅದ್ಭುತವಾಗಿರುವಂಥ ಗುರು ಮಂದಿರಕ್ಕೆ ಹೋದ್ರೆ ಅಂದ್ರೆ ಸುಮ್ಮನೆ ನೀವು 3 ಗಂಟೆಗೆ ಹೇಳ್ಬೇಕಾದ್ರೆ ಮತ್ತೆ ಮುಂಜಾನೆ
ಇದನ್ನ ಚನ್ನಬಸವಣ್ಣವರು ಕರ್ಣ ಹಾಸಿಗೆ ಅವರು ಬರೀತಾರೆ. ಏನು ಬರೀತಾರೆ ಅಂದ್ರೆ ಪ್ರಣವದ ಉತ್ಪತ್ತಿ ಹೆಂಗಾಗ್ತದೆ. ಪ್ರಣವ ಅಂದ್ರೆ ಏನು? ಓಂಕಾರ. ಪ್ರಣವ ಪಂಚಾಕ್ಷರಿ ಮಂತ್ರ ಅಂದ್ರೆ ಏನು? ಓಂ ನಮಃ ಶಿವಾಯ ಅನ್ನೋದು. ನೀವು ಮುಂಜಾನೆ 3:30 ಅದು ಕೇಳ್ತೈತೆ ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕೆ ಎಲ್ಲ ಗುರುಗಳು ಮುಂಜಾನೆ 3:30 ಅಂತ ಪೂಜೆ ಮಾಡೋದು. ಇವತ್ತು ಶಿವರಾತ್ರಿ, ನಾವೆಲ್ಲರೂ ಇವತ್ತು ಜಾಗರಣೆ ಮಾಡುವಂಥದ್ದು, ದೇವರ ಕುರಿತಾಗಿ ಚಿಂತನೆ ಮಾಡುವಂಥದ್ದು, ನಿರಂತರವಾಗಿ ನಾವು ಪ್ರಾಪಂಚಿಕ ವ್ಯವಹಾರಗಳನ್ನು ನಾವೆಲ್ಲ ತೊಡಗಿಸ್ಕೊಂಡಿರ್ತೀವಿ. ಶಿವರಾತ್ರಿಯ ಸಂದರ್ಭದಲ್ಲಿ ಆದ್ರೂ ನೀವು ಇಂಥದ್ದೊಂದು ಕೆಲಸ ಮಾಡ್ರಿ ಅಂತ ತಿಳ್ಕೊಂಡು ನೋಡ್ರಿ. ನೀವು ಹಾನಗಲಪ್ಪ ಶಿವರಾತ್ರಿ ಸಂದರ್ಭದೊಳಗೆ ಲಿಂಗೈಕ್ಯರಾದರು. ಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ಹಾನಗಲ್ಲ ಗುರು ಕುಮಾರಶಿವಯ್ಯನವರು ಲಿಂಗದೊಳಗೆ ಲೀನಾಗಿದ್ದರು. ಎಂಥ ಗುರುಗಳು! ನೀವು ಶಾಂತವೀರ ಪಟ್ಟಾಧ್ಯಕ್ಷರ ಕುರಿತಾಗಿ ನೀವು ಚಿಂತನೆ ಮಾಡ್ರಿ. ಅವರು ಕೂಡ ಅವರ ಹುಟ್ಟುನೂ ಕೂಡ ಒಂದು ಪವಾಡ. ಅವರು ಲಿಂಗೈಕ್ಯ ಆಗಿದ್ದು ಒಂದು ಪವಾಡ. ಆ ಕಾರಣಕ್ಕಾಗಿ ನೀವೆಲ್ಲ ಸಾವಿರ ಮಂದಿ ಎಲ್ಲ ಬಂದು ಕೂತ್ಕೊಂಡು ಇಲ್ಲಿ ಅಪವರ ಕುರಿತಾಗಿ ನೀವು ಚಿಂತನೆ ಮಾಡ್ತೀರಿ ಅಂದರೆ ಇದಕ್ಕಿಂತಲೂ ದೊಡ್ಡದಾಗಿರುವಂಥ ಭಾಗ್ಯ ಮತ್ತೊಂದು ಯಾವುದೂ ಇಲ್ಲ ಅಂತ ನಾವು ತಿಳ್ಕೊಂಡು ನಾವೆಲ್ಲರೂ ಓಂ ನಮಃ ಶಿವಾಯ ಅಂತ ಶಿವರಾತ್ರಿಯನ್ನು ಸಮರ್ಥವಾಗಿ ನಾವು ಆಚರಿಸಬೇಕು, ಸೂಕ್ತವಾಗಿ ಆಚರಿಸಬೇಕು. ಶಿವ ಕುಂತಾಗ ಶಿವ, ನಿಂತಾಗ ಶಿವ, ಕುಂತಾಗ ಬಸವಣ್ಣ, ನಿಂತಾಗ ಬಸವಣ್ಣ, ಯಾವಾಗಲೂ ಬಸವ ಅನ್ನೋದು, ಶಿವ ಅನ್ನೋದು ಈಗ ಮಾಡ್ಕೊಂತ ಹೋಗಿಬಿಟ್ರಿ ಅಂದರೆ ಬದುಕು ಬಂಗಾರ ಆಗ್ತದೆ ಅನ್ನುವಂಥ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ತಾವೆಲ್ಲರೂ ಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ತಾವೆಲ್ಲ ಇದ್ದೀರಿ, ಆಧ್ಯಾತ್ಮದ ಕಡೆಗೆ ಮುಖ ಮಾಡಿರಿ. ನಿಮ್ಮನ್ನೆಲ್ಲ ನೋಡಿದರೆ ಬಹಳ ಖುಷಿ ಆಗ್ತದೆ. ಇಂಥದ್ದು ಅದ್ಭುತವಾದ ಭವ್ಯ ಪರಂಪರೆಯನ್ನು ಇಲ್ಲಿ ಸಮರ್ಥವಾಗಿ ಮುನ್ನಡೆಸ್ತಾ ಇರುವಂತಹ ನಮ್ಮ ಶುಭ ಸಹಿಸದವರಿಗೆ, ಎಲ್ಲ ಗುರುವರ್ಗದವರಿಗೆ, ಈ ಮಠದ ಎಲ್ಲ ಸೇವಾ ಸಿಬ್ಬಂದಿಯವರಿಗೆ ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಟಿ ನೀವು ಅವರನ್ನು ಅಭಿನಂದಿಸ್ಬೇಕು. ಏನೇ ಸಂದರ್ಭ ಬಂದ್ರು ಮಾಡ್ತಾರಲ್ಲ ಅದನ್ನು ಹೇಳ್ಬೇಕು. ನಾವು ರೊಕ್ಕ ಕೊಟ್ಟು ಹೋಗಿಬಿಡ್ತೀವಿ, ಇಲ್ಲಿ ನಿಂತ್ಕೊಂಡು ಮಾಡೋರು ಬೇಕಲ್ಲ. ಹಂಗೊಂದು ಭೇಟಿಯಾಗಿ ಇಲ್ಲಿ ಬಹಳ ಚಂದ ಕಾರ್ಯಗಳನ್ನ ಇಲ್ಲಿ ನಡೀತಾ ಇರುವಂಥದ್ದನ್ನು ನೋಡಿದ್ರೆ ಬಹಳ ಖುಷಿ ಅನಿಸ್ತದೆ. ಶಿವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಿ ಹಾನಗಲಪ್ಪ ಅವರು, ಶಾಂತವೀರಪ್ಪ ಅವರು, ಶಿವಬಸವಣ್ಣವರು, ಶಿವಲಿಂಗಾಚಾರ್ಯರು, ಬಸವಾದಿ ಪ್ರಮುಖರು ನಿಮ್ಮನ್ನೆಲ್ಲ ಹರಸಿ ಆಶೀರ್ವದಿಸಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸಿ ಇವತ್ತಿನ ಪ್ರವಚನಕ್ಕೆ ಮಂಗಲವನ್ನು ಹಾಡೋಣ. ಶರಣಾರ್ಥಿ.